ಬರೀ ಒಂದೇ ಒಂದು ಬಟ್ಟಲ್ ರವಾ ಸಾಕ್ರಿ ಈ ಹಪ್ಪಳ ಮಾಡ್ಲಕ್ಕ 100ಕ್ಕಿಂತ ಜಾಸ್ತಿ ಹಪ್ಪಳ ಮಾಡಿ ತೆಗಿಬೋದ್ರಿ. ನಾ ಇವತ್ತು ತೋರ್ಸೋ ಮೆಜರ್ಮೆಂಟ್ನಾಗ ಈ ಹಪ್ಪಳು ಮಾಡಿ ನೋಡ್ರಿ, ಫೇಲ್ ಆಗೋ ಚಾನ್ಸೇ ಇಲ್ರಿ. ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಡ್ಬೋದ್ರಿ. ಹಂಗಾದ್ರೆ ನಡೀರಿ ಮತ್ತು ಹೆಂಗೆ ಮಾಡಿನಂತ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಈಗ ನಿಮಗೆ ತೋರಿಸ್ತೀನಂತ್ರಿ. ಈ ಹಪ್ಪಳ ಮಾಡ್ಲಕ್ಕ ನಾ ಏನು ಮಾಡೀನಿ, ಒಂದು ಬಟ್ಟಲು ಇಲ್ಲಿ ಮೀಡಿಯಮ್ ರವೆ ತೊಗೊಂಡಿನಿ. ಅದೇ ರೀ ಬಾಂಬೆ ರವೆ ಅಂತೇವಲ್ರಿ, ಅದು ತೊಗೊಂಡಿನಿ. ಮತ್ತಿಲ್ಲಿ ಈ ಬಟ್ಟಲಿಂದ ನಾ ಇಲ್ಲಿ 8 ಬಟ್ಟಲು ನೀರು ಈ ಕಡಾಯಿನಾಗ ಹಾಕೀನಿ. ಸ್ವಲ್ಪ ಇಲ್ಲಿ ದಪ್ಪ ತಳ ಇರೋಂಥದ್ದು ಕಡಾಯಿ ನಾವು ತೊಗೋಬೇಕಾಗ್ತದ್ರಿ. ಮೆಜರ್ಮೆಂಟ್ ನೋಡ್ಕೊರಿ. ಒಂದು ಬಟ್ಟಲು ರವಾಕ ನಾ ಏನು ಮಾಡೀನಿ, ಇಲ್ಲಿ ಅದೇ ಬಟ್ಟಲಿಂದ 8 ಬಟ್ಟಲು ನೀರು ತೊಗೊಂಡಿನಿ. ಈಗ ಸ್ವಲ್ಪ ಹಿಂಗೆ ಇದ್ರಾಗ ಗುಳಿ ಹೊಂಟು ಅಂತಂದ್ರೆ ಏನು ಮಾಡಬೇಕಾಗ್ತದ್ರಿ, ರುಚಿಗೆ ಬೇಕಾದಟ್ಟು ಉಪ್ಪು ಸೇರಿಸ್ಬೇಕಾಗ್ತದೆ. ಉಪ್ಪು ಹಾಕೋದಾದ್ಮೇಲೆ ನಾವೇನು ಮಾಡಬೇಕಾಗ್ತದ್ರಿ, ಒಂದು ಸರ್ತಿ ಚಂದ ಇದಕ್ಕೆ ಮಿಕ್ಸ್ ಮಾಡಬೇಕಾಗ್ತದೆ. ಇನ್ನು ಚಲೋ ಕುದಿ ಬಂದಿಲ್ರಿ. ಒಂದು ಸಲ ಈ ನೀರು ಸಳಮಳ ಅಂತ ಕುದಿಲತ್ತು ಅಂದ್ರೆ ನಾವೇನು ಮಾಡಬೇಕಾಗ್ತದ್ರಿ, ಉರಿ ಪೂರ್ತಿ ಸಣ್ಣದು ಮಾಡಬೇಕಾಗ್ತದೆ. ಯಾಕಂದ್ರೆ ಈಗ ನಾವು ಇದ್ರಾಗ ರವೆ ಹಾಕಬೇಕಾಗ್ತದಲ್ಲ, ಹೀಗಾಗಿ ನಾವು ಸಣ್ಣ ಉರಿ ಇಟ್ಟೆ ಈ ರವೆ ಹಾಕಬೇಕಾಗ್ತದ್ರಿ. ಮತ್ತು ಒಂದೇ ಸಲಕ್ಕೆ ಬರಕ್ಲಕ್ಕ ಹೋಗಬೇಡ್ರಿ, ಸ್ವಲ್ಪ ಹಾಕೋತಾ ಹೋಗ್ಬೇಕ್ರಿ. ಇಲ್ಲ ಅಂತಂದ್ರೆ ಇಲ್ಲೇನಾಗ್ತದ್ರಿ, ನಮ್ಮ ಹಪ್ಪಳ ಹಿಟ್ಟು ಗಂಟಾಗ್ಬಿಡ್ತದೆ. ಆಮೇಲೆ ಮತ್ತೆ ಅದಕ್ಕೆ ಬಿಡಿಸ್ಕೊತಾ ಕೂಡಬೇಕಾಗ್ತದೆ. ಹೀಗಾಗಿ ಸಣ್ಣ ಉರಿ ಇಟ್ಟು ಸ್ವಲ್ಪ ಏನು ಮಾಡಮ್ರಿ ಅಂದ್ರೆ ಈ ರವಾಗ ಹಾಕೋತಾ ಹೋಗ್ಬೇಕಾಗ್ತದ್ರಿ. ನೋಡ್ರಿ, ಎಲ್ಲ ರವನು ಹಾಕೇನ್ರಿ. ಉರಿ ಮಾತ್ರ ನೀವು ದೊಡ್ಡದು ಮಾಡ್ಲಿಕ್ಕೆ ಹೋಗಬೇಡ್ರಿ. ಬಿಲ್ಕುಲ್ ಸಣ್ಣ ಉರಿನಾಗ ಹಿಂಗೆ ಕೈ ಬಿಡಲ್ದಂಗೆ ನಾವು ಮಿಕ್ಸ್ ಮಾಡ್ಕೋತಾ ಕುದಿಸ್ಬೇಕಾಗ್ತದ್ರಿ. ಭಾಳ ಅಂದ್ರೆ ಭಾಳ ಸರಳ ಅದ ರೀ ಈ ಹಪ್ಪಳ ಮಾಡೋದು. ಹೆಚ್ಚಿಗೆ ಏನು ಗೋಜಿಲ್ರಿ. ಮತ್ತು ಇಲ್ಲಿ ಏನು ಮಾಡೀನಿ, ಒಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಮ್ಮಿ ಅಡುಗೆ ಸೋಡಾ ಸೇರಿಸ್ಲತ್ತೀನಿ ರೀ. ಇದು ಹಾಕಿದ್ಮೇಲೆ ಚಂದ ಮಿಕ್ಸ್ ಮಾಡಿ ಹಾಗೆ ಸಣ್ಣ ಉರಿದಾಗ ಕುದಿಲಕ್ಕ ಬಿಡಬೇಕಾಗ್ತದ್ರಿ. ಕನ್ಸಿಸ್ಟೆನ್ಸಿ ನೋಡ್ರಿ, ಸ್ವಲ್ಪ ಇಲ್ಲಿ ಗಟ್ಟಾಗ್ಯದ್ರಿ. ಇನ್ನು ಇದಕ್ಕೆ ಬೈಂಡಿಂಗು ಬಂದಿಲ್ರಿ ಚಲೋ. ಹಾಗೆ ನಾವು ಮಿಕ್ಸ್ ಮಾಡ್ಕೋತಾ ಕುದಿಸ್ಬೇಕಾಗ್ತದ್ರಿ. ಇಲ್ಲಿ ಹೆಚ್ಚು ಕಮ್ಮಿ ಒಂದು 15 ನಿಮಿಷ ಆಗ್ಯದ್ರಿ. ಇನ್ನು ನಾವು ಇದಕ್ಕೆ ಕುದಿಸ್ಬೇಕಾಗ್ತದೆ. ನಿಮಗೆ ತೋರಿಸ್ತೀನಂತ ಮುಂದೆ ಯಾವ ಥರ ಕನ್ಸಿಸ್ಟೆನ್ಸಿ ಇರಬೇಕಂತ. ಹಾಗೆ ಮಿಕ್ಸ್ ಮಾಡ್ಕೋತಾ ಕುದಿಸ್ತೀನಂತ್ರಿ. ಸ್ವಲ್ಪ ಪೇಷನ್ಸ್ ಬೇಕ್ರಿ, ಅಂದರೆ ಇಲ್ಲಿ ನಮ್ಮ ಹಪ್ಪಳು ಚಲೋ ಆಗ್ತಾವ್ರಿ. ಇಲ್ಲಿ ಒಂದು 25 ನಿಮಿಷ ಆಗ್ಯದ್ರಿ. ಹಿಂಗೆ ನೀರಾಗ ಹಾಕ್ತೀನಂತ ಸ್ವಲ್ಪ ಇಲ್ಲಿ ನೋಡ್ರಿ, ಹಿಂಗೆ ತೇಲತ್ತದಂತ ತಳಕ ಹತ್ಕೊಳ್ಳಲು ಹೋಗ್ಯದ್ರಿ. ಅಂದ್ರೆ ನಮ್ಮದು ಹಪ್ಪಳ ಹಿಟ್ಟು ಇಲ್ಲಿ ಪರ್ಫೆಕ್ಟಾಗಿ ಕೊದ್ದದಂತೆ ಅರ್ಥ ರೀ. ಈಗ ಇದ್ರಾಗ ನಾ ಏನು ಮಾಡ್ತೀನಿ ರೀ ಅಂತಂದ್ರೆ, ಸಣ್ಣ ಹೊಳಿದು ಹಸಿ ಮೆಣಸಿನ್ಕಾಯಿ, ಕರಿಬೇವು, ಹಾಗೆ ಎಳ್ಳು ಮತ್ತು ಜೀರಿಗೆ ಸೇರಿಸ್ಲತ್ತೀನಿ ರೀ. ಮತ್ತು ಒಂದು ಸ್ವಲ್ಪ ಹಸಿರು ಕಾಣಿಸ್ಲಿ ಇನ್ನೂ ಜಾಸ್ತಿ ಅಂತ ಏನು ಮಾಡ್ತೀನಿ ರೀ, ಒಂದಿಟ್ಟು ಕೊತ್ತಂಬರಿನೂ ಸೇರಿಸ್ಬಿಡ್ತೀನಿ ರೀ. ಇಲ್ಲ ಅಂತಂದ್ರೆ ಪಾಲಕ್ ಸೊಪ್ಪು ಇರ್ತದಲ್ರಿ, ಚಲೋ ತೊಳೆದು ಅದನ್ನು ಸಣ್ಣ ಹೋಳಿನೂ ನಾವು ಸೇರಿಸ್ಬೋದ್ರಿ. ಮಸ್ತ್ ಕಾಣಿಸ್ತಾವ್ರಿ ನಮ್ಮ ಹಪ್ಪಳು ಇವೆಲ್ಲ ಹಾಕೋದ್ರಲಿಂದ. ಮತ್ತು ಟೇಸ್ಟ್ನು ಭಾಳ ಮಸ್ತ್ ಬರ್ತದ್ರಿ. ನೀವು ಮಾಡಿ ನೋಡ್ರಿ. ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಪ್ಲೇನ್ ಮಾಡಿದ್ರೂ ನಡೀತದ್ರಿ. ಇದು ಹಾಕಿದ್ಮೇಲೆ ಮತ್ತು ಒಂದು 5 ನಿಮಿಷ ಏನು ಮಾಡ್ತೀನಿ ರೀ, ಚಂದಿಗೆ ಮಿಕ್ಸ್ ಮಾಡಿ ಸಣ್ಣೂರಿನಾಗ ಕುದಿಸ್ತೀನಂತ್ರಿ. ಈಗ ಪರ್ಫೆಕ್ಟಾಗಿ ನಮ್ಮ ಹಪ್ಪಳ ಹಿಟ್ಟು ಇಲ್ಲಿ ರೆಡಿ ಆಗ್ಯದ. 25 ನಿಮಿಷ ಸಾಕ್ರಿ. ಮತ್ತು ಒಂದು 3-4 ನಿಮಿಷ ಜಾಸ್ತಿ ಕುದ್ರೂ ಏನಾಗಲ್ಲ, ನಡೀತದ. ಹೆಚ್ಚು ಕಮ್ಮಿ ಇಲ್ಲಿ ನಾನು 25-30 ನಿಮಿಷ ಕುದಿಸೀನಿ ರೀ. ನೋಡಿರಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದದ್ರಿ ನಮ್ಮದು ಹಪ್ಪಳ ಹಿಟ್ಟಿಗೆ. ಈಗ ಇದು ಜಲ್ದಿ ಆರ್ಲಂತ ಏನು ಮಾಡ್ತೀನಿ ರೀ ನಾ ಅಂತಂದ್ರೆ, ಇನ್ನೊಂದು ಬುಟ್ಟ್ಯಾಗ ತೆಗಿತೀನಂತ್ರಿ. ಸ್ವಲ್ಪ ತೆಕ್ಕೊಂಡು ಹಪ್ಪಳ ಹಾಕ್ಲಕ್ಕ ಶುರು ಮಾಡ್ತೀನಂತ್ರಿ. ನೋಡಿರಿ, ಸ್ವಲ್ಪ ಇಲ್ಲಿ ಆರ್ಯದ್ರಿ. ಈಗ ಇದು ಹಪ್ಪಳ ಹಾಕ್ಲಕ್ಕ ರೆಡಿ ಆಗ್ಯದ್ರಿ. ಹಪ್ಪಳ ಹಾಕ್ಲಕ್ಕ ನಾ ಏನು ಮಾಡೀನಿ ರೀ ಅಂತಂದ್ರೆ, ಒಂದು ದಪ್ಪಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡೀನಿ ರೀ. ಅದ್ರ ಮೇಲೆ ಸ್ವಲ್ಪ ಇಲ್ಲಿ ಎಣ್ಣೆ ಒರೆಸಿ ಈಗ ಹಪ್ಪಳ ಹಾಕೋತಾ ಹೋಗ್ತೀನಂತ್ರಿ. ಸಣ್ಣ, ದೊಡ್ಡ, ದಪ್ಪ, ತೆಳ್ಳಗೆ ನಿಮಗೆ ಹೆಂಗೆ ಬೇಕೋ ಹಂಗೆ ಹಪ್ಪಳ ಮಾಡ್ಕೊಂಡ್ರೆ ಆಯ್ತು ರೀ. ತೆಳ್ಳಗೆ ಬೇಕಂದ್ರೆ ಇವು ತೆಳ್ಳಗೂ ಆಗ್ತಾವ್ರಿ, ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪನೂ ಆಗ್ತಾವ್ರಿ. ನಾ ತೀರಾ ತೆಳ್ಳಗೂ ಮಾಡ್ಕೊಂಡಿಲ್ರಿ, ಇಲ್ಲಿ ಸ್ವಲ್ಪ ದಪ್ಪೆ ಮಾಡೀನಿ ರೀ. ಎಲ್ಲ ಹಾಕೋದಾದ್ಮೇಲೆ ಏನು ಮಾಡ್ತೀನಿ ರೀ ನಾನಂದ್ರೆ, ಬಿಸಿಲಾಗ ಇಟ್ಬಿಡ್ತೀನಂತ. ಬಿಸಿಲು ಇರಲಿಲ್ಲ ಅಂತಂದ್ರೂ ನಡೀತದ್ರಿ. ನೀವು ಫ್ಯಾನಿನ ಗಾಳಿ ಕೆಳಗೂ ಇಟ್ಟು ಒಣಗಿಸ್ಬೋದು. ಸ್ವಲ್ಪ ಲೇಟ್ ಆಗ್ತದ್ರಿ ಅಷ್ಟೇ. ಬಿಸಿಲು ಬರ್ತಿತ್ತಂದ್ರೆ ಚಂದ ಬಿಸಿಲಾಗ ನೀವೇನು ಮಾಡಿರಿ, ಈ 2 ಮಗ್ಗುಲ ಹೊಳ್ಳಿಸ್ಕೊತಾ ಇವಕ್ಕೆ ಒಣಗಿಸ್ಬೇಕಾಗ್ತದ್ರಿ. ನೋಡಿರಿ, ನಾನು ಬಿಸಿಲಾಗೆ ಹಾಕಿದ್ರಿ, ಹೀಗಾಗಿ ಒಂದೇ ದಿನದಾಗ ಒಣಗ್ಯಾವ್ರಿ ಅವು. ಈಗ ಈ ಕಡೆ ನಾನು ಏನು ಮಾಡ್ತೀನಿ ರೀ, ಪಲ್ಟಾಸ್ಕೊತೀನಂತ್ರಿ. ಮತ್ತು
ಈ ಸೈಡ್ನು ಚಂದ ಒಣಗ್ದು ಅಂತಂದ್ರೆ ನಿಮಗೆ ತೋರಿಸ್ತೀನಂತ್ರಿ ಯಾವ ಥರ ನಮ್ಮ ಹಪ್ಪುಳಿಲಿ ರೆಡಿ ಆಗ್ಯಾವಂತ. ನೋಡ್ರಿ ಏನು ಮಸ್ತ್ ಕಾಣತ್ತಾವಂತ ನೋಡ್ಲಾಕ್ನು, ಹಾಗೆ ತಿನ್ಲಾಕಂತೂ ಇನ್ನೂ ಭಾರಿ ಇರ್ತಾವ್ರಿ. ಎಣ್ಣೆ ಚಂದ ಬಿಸಿ ಆಯ್ತಂದ್ರೆ ಹಿಂಗೆ ಕರ್ದರ ಆಯ್ತು ರೀ. ನೋಡ್ರಿ ಅವ್ರದ್ದು ಸೈಜಿನ್ಕಿಂತನೂ ದೊಡ್ಡ ಹಪ್ಪುಳಿಲಿ ರೆಡಿ ಆಗ್ಯಾವ್ರಿ. ಹಂಗಾದ್ರೆ ನೀವು ನೋಡಿರಲ್ರಿ ಮತ್ತು ಹೆಂಗೆ ಮಾಡಿನಂತ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವಿಡಿಯೋದಾಗ ಮತ್ತೊಂದು ಹೊಸ ರೆಸಿಪಿ ತಗೊಂಡು ಬರ್ತೀನಂತ್ರಿ. ಥ್ಯಾಂಕ್ ಯು.